ಹಲೋ ನಮಸ್ತೆ. ನಾನು ನಿಮ್ಮ ಪಲ್ಲವಿ ಆನಂದ್. ಇದು ಯೂಟ್ಯೂಬಲ್ಲಿ ನನ್ನ ಮೊದಲನೇ ವಿಡಿಯೋ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ. ಇಂಗ್ರೀಡಿಯೆಂಟ್ಸ್: 1 ಪ್ಲೇಟ್ ತೊಗೊಳ್ಳಿ, ಅದಕ್ಕೆ 2 ಸ್ಪೂನ್ ಚಿಕನ್ ಬಿರಿಯಾನಿ ಮಸಾಲ, 2 ಸ್ಪೂನ್ ಧನಿಯಾ ಪೌಡರ್, ಹಾಗೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಹಾಗೆ 1 ಸ್ಪೂನ್ ಚಿಕನ್ ಮಸಾಲ ತೊಗೊಳ್ಳಿ, ಅದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳಿ. ಹಾಗೆ 1 kg ಚಿಕನ್ ತೊಗೊಂಡು ಚೆನ್ನಾಗಿ ತೊಳೆದಿರ್ತಕ್ಕಂಥ ಚಿಕನ್ನ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾಲ್ಕು ಹಸಿರು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಹಾಗೆ 100 ml ಮೊಸರು ತಗೊಳ್ಳಿ. ನಂತರ ಎತ್ತಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು 1 hour ಮ್ಯಾರಿನೇಟ್ ಮಾಡಬೇಕು. ಹಾಗೆ 4 ಈರುಳ್ಳಿನ ಉದ್ದುದ್ದ ಹೆಚ್ಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಅದನ್ನು ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಅದು ಕಾದ್ಮೇಲೆ 4 ಲವಂಗ, 4 ಏಲಕ್ಕಿ, ಹಾಗೆ 5-6 ಪೀಸ್ ಚಕ್ಕೆ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ಇದು ಚೆನ್ನಾಗಿ ಕಾದ ನಂತರ ನಾವು ಎತ್ತಿಟ್ಕೊಂಡಿರ್ತೀವಲ್ಲ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಆ ಪಾತ್ರೆಗೆ ಹಾಕ್ಕೋಬೇಕು. ನೋಡಿ, ಇವಾಗ ನಾನು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಇದು ಒಂದು 10ರಿಂದ 15 ನಿಮಿಷ ಬೆಂದರೆ ಸಾಕು. ಇದು ಇವಾಗ ಚೆನ್ನಾಗಿ ಬೇಯಲಿ ಒಂದು 15 ಮಿನಿಟ್ಸ್. ನೋಡಿ, ಇವಾಗ 15 ಮಿನಿಟ್ಸ್ ಆಯಿತು. ಎಷ್ಟು ಚೆನ್ನಾಗಿ ಬೆಂದಿದೆ. ಚಿಕನ್ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಇಲ್ಲ ಅಂತ. ಮತ್ತು ಇದನ್ನು ಸಪ್ರೇಟ್ ಒಂದು ಬಟ್ಲಿಗೆ ಎತ್ತಿಟ್ಕೋತೀನಿ. ಅದಾದಮೇಲೆ ಈ ಪಾತ್ರೆನ ದಮ್ಗೆ ಯೂಸ್ ಮಾಡ್ತೀನಿ. ಎತ್ತಿಟ್ಕೋತಾ ಇದ್ದೀನಿ ಚಿಕನ್ ಸಪ್ರೇಟ್. ನೆಕ್ಸ್ಟ್ ಒಂದು ಪಾತ್ರೆಗೆ 5 ಲೋಟ ನೀರು ಹಾಕಿ ಬಿಸಿಗಿಟ್ಟಿದ್ದೀನಿ. ನಾನು ಇದಕ್ಕೆ 2 ಲೋಟ ಬಾಸ್ಮತಿ ರೈಸ್ ತೊಗೋತೀನಿ. ನಂತರ ಒಂದು ಪ್ಲೇಟಲ್ಲಿ ಒಂದು 10 ಬೆಳ್ಳುಳ್ಳಿ, ಒಂದು 10 ಲವಂಗ, ಒಂದು 4 ಪೀಸ್ ಚಕ್ಕೆ, ಹಾಗೆ ಒಂದು 4 ಏಲಕ್ಕಿ, ಒಂದು 5-6 ಸ್ಟಾರ್ ಅನಾಸ್ ತೊಗೋತಿದ್ದೀನಿ, ಒಂದು 5 ಬೇ ಲೀಫ್ ತೊಗೋತಾ ಇದ್ದೀನಿ. ನೋಡಿ, ಇವಾಗ ನೀರು ಕಾದಿದೆ. ನಾನು ಆಗಲೇ ತೊಗೊಂಡಿದ್ನಲ್ಲ 2 ಲೋಟ ಬಾಸ್ಮತಿ ರೈಸ್, ಅದನ್ನು ಒಂದು 10 ನಿಮಿಷ ನೆನೆಸಿದ್ದೀನಿ. ನಂತರ ನೀರು ಬಿಸಿ ಆದಮೇಲೆ ಅದಕ್ಕೆ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ. ಇದು ಫ್ಲೇವರ್ ಚೆನ್ನಾಗಿರುತ್ತೆ. ಆಗಲೇ ನಾನು ಎತ್ತಿಟ್ಕೊಂಡಿರ್ತಕ್ಕಂಥ ಹೋಲ್ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ 10 ನಿಮಿಷ ಬೆಂದರೆ ಸಾಕು. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕೋದ್ರಿಂದ ಅನ್ನ ಉಡುಡಿ ಆಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೈ ಆಡಿ. ನಂತರ ಒಂದು 10 ನಿಮಿಷ ಆದಮೇಲೆ ಈ ಥರ ಅನ್ನ ಬೆಂದಿರುತ್ತೆ. ನೀವೊಂದು ಅಗಲು ತೊಗೊಂಡು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಇಲ್ಲ ಅಂತ. ಒಂದು 70% ಬೆಂದರೆ ಸಾಕು. ನೆಕ್ಸ್ಟ್ ದಮ್ ಮಾಡ್ತೀವಲ್ಲ ಆವಾಗ ಇದಾಗುತ್ತೆ. ನಾನು ಆಗಲೇ ಎತ್ತಿಟ್ಕೊಂಡಿದ್ನಲ್ಲ ಪಾತ್ರೆ, ಅದಕ್ಕೇ ದಮ್ಗೆ ಇಡ್ತಾ ಇದ್ದೀನಿ. 1 ಲೇಯರ್ ಚಿಕನ್ ಹಾಕಬೇಕು, ಹಾಗೆ 1 ಲೇಯರ್ ರೈಸ್ ಹಾಕಬೇಕು. ಈ ಥರ ಲೇಯರ್ ವೈಸ್ ಹಾಕೋದ್ರಿಂದ ಚಿಕನ್ ಮಸಾಲ ಎಲ್ಲನೂ ರೈಸಿಗೆ ಚೆನ್ನಾಗಿ ಹಿಡಿಯುತ್ತೆ. ನಾನು ಆಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತಕ್ಕಂಥ ಆನಿಯನ್ 1 ಲೇಯರ್ ಹಾಕ್ತಾಯಿದ್ದೀನಿ. ಹೀಗೆ ಲೇಯರ್ ವೈಸ್ ಹಾಕ್ಕೊಳ್ಳಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಾನು ಮುಂದೆ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ಆವಾಗ ಡೈರೆಕ್ಟಾಗಿ ನೋಡ್ಬೋದು.
ಹಾಗೆ ನಿಮಗೆ ಯಾವ ರೆಸಿಪಿ ಬೇಕು ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟು ಆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇವಾಗ ಲೇಯರ್ ವೈಸ್ ಆಗ್ತಾಯಿದೆ. ನಂತರ ಉಳಿದಿರೋ ಚಿಕನ್ನು ಎಲ್ಲ ಹಾಕಿ ಮಾಡಿ, ನಂತರ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಮೇಲ್ಗಡೆ. ಇದನ್ನು ಒಂದು 10 ನಿಮಿಷ ದಮ್ ಕಟ್ಟಿಸ್ಬೇಕು. ಈಗ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ ಬಿಗಿಯಾಗಿ. ಅದ್ರ ಮೇಲೆ ಒಂದು ಭಾರವಾಗಿರೋ ವಸ್ತು ಇಡಿ. ನೋಡ್ಬೋದು ಇವಾಗ ಚಿಕನ್ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಫೈನಲಿ ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ರೆಡಿ ಆಯಿತು. ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂದಳು. ನೋಡಿ ಇದು ನಮ್ಮ ಮಗಳಿಗೆ ಸರ್ವ್ ಮಾಡ್ತೀನಿ ಈಗ. ಅಮ್ಮು, ಬಿರಿಯಾನಿ ಹೇಗಿದೆ? ಸೂಪರ್ ಮಮ್ಮಿ, ಎಷ್ಟು ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.